ಬಂಧುಗಳೇ, ಈ ಭವ್ಯವಾದ ವೇದಿಕೆಯನ್ನ ಮುನಿ ಮಹಾರಾಜರನ್ನ ತಮ್ಮೆಲ್ಲ ಮುದ್ದು ಮಕ್ಕಳ ಭಕ್ತಿಯನ್ನು ನೋಡಿದ್ರ ನನಗೇನ್ ಅನಿಸ್ತದಂತಂದ್ರ ಕಾಶಿ ರಾಮೇಶ್ವರ ಯಾಕ ಬೇಕು ನಿನಗ, ತಂದೆ ತಾಯಿ ಸದ್ಗುರುವಿನ ಮುಂದ ಇರೋದೆಲ್ಲ ಆನಂದ ಇಲ್ಲೇ ಐತಿ. ತಮದಿಡ್ಡಿ ಗ್ರಾಮದ ಈ ಜೈನತಿ ಮುನಿ ಮಹಾರಾಜರು ಕೊಳ್ತಿರ್ತಕ್ಕಂಥ ಈ ಪುಣ್ಯ ಭೂಮಿ ಒಳಗೈತಿ ಅಂದ ನಮ್ಮ ಶ್ರೀಮಾಧವ ಅಂತ ಅನಿಸ್ತ. ಜಗತ್ತಿನೊಳಗೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ವ್ರತವನ್ನ ಆಚರಣೆ ಮಾಡ್ತಕ್ಕಂಥ ಶ್ರೇಷ್ಠ ಧರ್ಮ ಅಂದ್ರೆ ಅದು ಜೈನ ಧರ್ಮ. ಇವತ್ತು ನಾವೆಲ್ಲ ಮಕ್ಕಳಿಗೆ ಒಂದು ಭಾವಚಿತ್ರದೊಳಗೆ ಹುಲಿ ಚಿತ್ರ ತೋರಿಸಿದ್ರ ನಾವೆಲ್ಲ ಭಯ ಪಡ್ತೀವಿ. ಅದರ ಜೈನೇತಿ ಮುನಿ ಮಹಾರಾಜರ ಸಾಧನೆ ಹೆಂಗದ ಅಂತಂದ್ರ ಈಗೆಲ್ಲ ರಸ್ತೆಗಳಾಗ್ಯಾವ, ವ್ಯವಸ್ಥೆ ಅದ. ಹಿಂದಿನ ಮುನಿ ಮಹಾರಾಜರ ಕಾಡಿನೊಳಗೆ ಹೋಗ್ತಾ ಇದ್ರಂದ್ರ ಉಗ್ರವಾಗಿರ್ತಕ್ಕಂಥ ಹುಲಿ ಸಿಂಹಗಳು ಸರಿದು ಹೋಗ್ತಾ ಇತ್ತು. ಅಂತ ಒಂದು ದಿವ್ಯ ಶಕ್ತಿ ಮುನಿ ಮಹಾರಾಜರಲ್ಲಿ ಇರ್ತಾ ಇತ್ತು. ಯಾಕ ಭಾರತವನ್ನ ಅಧ್ಯಾತ್ಮದ ತೌರ್ ಮನಿ ಅಂತ ಕರೆದಾರಂದ್ರ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಕರೀತಾರ. ಅಮೆರಿಕಾದಿಂದ ಒಬ್ಬ ವಿಜ್ಞಾನಿ ಬಂದಿದ್ದ, ಎಲ್ಲ ದೇಶಗಳನ್ನ ಸಂಚಾರ ಮಾಡಿ ಕೊನೆಗೆ ಭಾರತಕ್ಕೆ ಭೂಮಿಯೊಳಗೆ ಬಂದಾಗ ತಾನು ವಿಮಾನದೊಳಗೆ ಇಳಿಬೇಕಾದ್ರೆ ಕಾಲುಳ ಹಾಕೊಂಡಿರ್ತಕ್ಕಂಥ ಚಪ್ಪಲಿಯನ್ನ ವಿಮಾನದೊಳಗೆ ಬಿಟ್ಟು ಬರಿಗಾಲಿನಿಂದ ಕೆಳಗಿಳಿತಾರ. ಅವಾಗ ಅವನ ಜೊತೆ ಇರ್ತಕ್ಕಂಥ ವಿಜ್ಞಾನಿಗಳು ಕೇಳ್ತಾರ, ಸರ್ ಜಗತ್ತಿನ ಎಲ್ಲ ದೇಶಗಳನ್ನು ಸುತ್ತ ಹಾಕುವಾಗ ಚಪ್ಪಲಿ ಹಾಕೊಂಡು ಸುತ್ತ ಹಾಕಿರಿ, ಆದ್ರ ಭಾರತದ ಭೂಮಿ ಒಳಗೆ ಇಳಿಬೇಕಾದ್ರೆ ಯಾಕೆ ಬರಿಗಾಲಿನಿಂದ ಇಳಿದಿರಿ ಅಂತಂದಾಗ ಆ ವಿಜ್ಞಾನಿ ಹೇಳ್ತಾನ, ಜಗತ್ತಿನೊಳಗೆ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಪ್ಪ, ಶ್ರೀಮಂತ ಆಗಿರ್ಲಿ, ಜ್ಞಾನಿ ಆಗಿರ್ಲಿ, ಅಧಿಕಾರದೊಳಗಿರ್ಲಿ, ದೇವ್ರ ಮನಿಯೊಳಗ ಜಗಲಿ ಮನಿಯೊಳಗೆ ಯಾರು ಚಪ್ಪಲಿ ಹಾಕೊಂಡು ಹೋಗುದಿಲ್ಲ. ಭಾರತ ಅಂತಕ್ಕಂಥದ್ದು ಪುಣ್ಯ ಭೂಮಿ, ಜಗಲಿ ಮನಿ ದೇವ್ರ ಮನಿ ಐತೆ, ಅದಕ್ಕೆ ಬರಿಗಾಲಿನ ಇಳಿದೀನಿ. ಈ ನಾಡಿನೊಳಗ, ಈ ಮಣ್ಣಿನೊಳಗ, ಈ ಭವ್ಯ ಭಾರತದ ಪುಣ್ಯ ಭೂಮಿಯೊಳಗ ಬಹಳ ಜನ ಮಹಾತ್ಮರನ್ನು ಕಾಡ್ಯಾರ. ಮಧ್ಯಪ್ರದೇಶದ ಒಂದು ಹಳ್ಳಿಯೊಳಗೆ ಜೈನಯತಿ ಮುನಿ ಮಹಾರಾಜರನ್ನ ಕಾಡಬೇಕಂತ ಕರೆಸ್ತಾರ. ಒಂದು ದೇವಿ ಭಾವಚಿತ್ರವನ್ನು ಇಡುತ್ತಾರ. ಅದರ ಮುಂದ ಒಂದು ತಗ್ಗಿನೊಳಗೆ ಕುರಿ ಕೋಳಿ ಎಲ್ಲವನ್ನ ಕತ್ತರಿಸಿ ಹಾಕಿ ಮ್ಯಾಗ ಬಿಳಿ ಬಟ್ಟಿ ಮುಚ್ಚಿ ಹಾಕಿ ಬಿಡ್ತಾರೆ. ಜೈನೇತಿ ಮುನಿ ಮಹಾರಾಜರು ಸತ್ತಿಲ್ಲ, ಸುಳ್ಳದಾರ, ಕಾಡ್ಬೇಕಂತ ಹೇಳಿ ಮುನಿ ಮಹಾರಾಜರು ಹೋಗಿ ನಿಲ್ತಾರ. ಸೂಕ್ಷ್ಮತೆಯಿಂದ ನೋಡ್ತಾರ, ಗೊತ್ತಾಗ್ತದ ತ್ರಿಕಾಲ ಜ್ಞಾನಿಗಳಾಗಿರ್ತಾರ. ಅವಾಗ ಇಲ್ಲೇನ್ ಇಟ್ಟಿರಪ್ಪ ಅಂತಂದಾಗ ದೇವಿ ಭಾವಚಿತ್ರಕ್ಕೆ ಹಾಕ್ಬೇಕಲ್ರಿ, ಮಲ್ಲಿಗೆ ಹೂ ಇಟ್ಟಿವ್ರಿ ಅಂತ ಹೇಳಿದ್ರು. ಅವಾಗ ಮುನಿ ಮಹಾರಾಜರಂತಾರ, ತೆಗಿರಿಪ್ಪ ಹಂಗಾದ್ರೆ ಹೂ ತಗೊಂಡು ಪೂಜೆ ಮಾಡೋಣ ಅಂದಾಗ ಯಾರ ಕರೆಸಿರ್ತಾರಲ್ಲ ಅವ್ರು 4 ಜನ ಅಸೂಯೆಯಿಂದ ನಗಲಿಕ್ ಪ್ರಾರಂಭ ಮಾಡ್ತಾರ. ಬಟ್ಟಿ ತೆಗೆದ ಅವ್ರು 4 ಜನ ಕೈ ಹಾಕಿದಾಗ ಮಾಂಸ ಕಂಡಾಗೆ ಇರ್ತದ ಅವ್ರ ಕೈಯೊಳಗ. ಯಾವಾಗ ಈ ಜಗತ್ತಿನ ಶ್ರೇಷ್ಠ ಜ್ಞಾನಿಗಳಾಗಿರ್ತಕ್ಕಂಥ ಜೈನೇತಿ ಮುನಿ ಮಹಾರಾಜರ ಕೈಯಾಗ ಬಂದಾಗ ಮಲ್ಲಿಗೆವಾಗಿ ಪರಿವರ್ತನೆ ಆಗ್ತದ. ಇದು ಭಕ್ತಿ ಮತ್ತು ಶಕ್ತಿಯ ತಾಕತ್ ಅಂತ ಹೇಳ್ಬೇಕು. ಇವತ್ತು ಎಲ್ಲ ಮುದ್ದು ಮಕ್ಕಳನ್ನ ನೋಡಿದ್ರೆ ಎಷ್ಟು ಖುಷಿ ಅನಿಸ್ತದ ಅಂತಂದ್ರ, ಮುನಿ ಮಹಾರಾಜರ ಇದ್ದಂತ ಜೀವನದೊಳಗೆ ನಡೆದ ಘಟನಾ ಇತ್ತು. ಸೊಲ್ಲಾಪುರದಿಂದ ಒಬ್ಬ ಭಕ್ತ ಬಂದಿದ್ದ, ಗುಜರಾತದೊಳಗೆ ಒಳಗ ಮುನಿ ಮಹಾರಾಜರು ಧ್ಯಾನಾಸಕ್ತರಾಗಿದ್ರು. ಸೊಲ್ಲಾಪುರದ ಭಕ್ತ 10 kg ಮೀಸಲು ತುಪ್ಪವನ್ನು ತಗೊಂಡು ಬಂದಿದ್ದ. ದೀಪಕ್ ಹಾಕ್ಬೇಕಂತ ಹೇಳಿ ಹೊರಗಡೆ ಇಟ್ಟು ಒಳಗ ಮುನಿ ಮಹಾರಾಜರ ದರ್ಶನ ಮಾಡ್ಕೊಂಡು ಬರೋದ್ರೊಳಗ ಪ್ರಾಥಮಿಕ ಶಾಲೆ ಎಲ್ಲ ಮುದ್ದು ವಿದ್ಯಾರ್ಥಿಗಳು ಬಿಸಿ ಊಟದೊಳಗ ತುಪ್ಪ ಹಾಕೊಂಡು ತಿಂದು ಬಿಡುತ್ತಾರೆ. ಅವಾಗ ಸೊಲ್ಲಾಪುರದ ಭಕ್ತ ಬರ್ತಾನ, ಮುನಿ ಮಹಾರಾಜರ ಕಾಲಿಗೆ ಬಿದ್ದು ಅಳ್ಳಿಕತ್ತಾನ, ನಾನು ಮೀಸಲು ತುಪ್ಪವನ್ನ ಕಾಯ್ದುಕೊಂಡು ತಂದಿದ್ದೆ, ದೀಪಕ್ ಹಾಕಬೇಕಂತ ಹೇಳಿ, ಆದ್ರ ನನ್ನ ಭಕ್ತಿ ಎಲ್ಲ ವ್ಯರ್ಥ ಆಗಿ ಹೋಯ್ತ್ರಿಯಪ್ಪ ಅಂತಂದ. ಆದ್ರ ಮುನಿ ಮಹಾರಾಜರ ಬಾಯಿಂದ ಉದ್ಗಾರ ಹೆಂಗ ಬರ್ತದ ಅಂದ್ರ, ನಿನ್ನ ತುಪ್ಪ ವ್ಯರ್ಥ ಆಗಿಲ್ಲ, ನಿನ್ನ ಭಕ್ತಿ ವ್ಯರ್ಥ ಆಗಿಲ್ಲ, ಅದ ದೀಪಕ್ ಹಾಕಿದ್ರೆ 8-10 ದಿನದೊಳಗೆ ಉರಿದು ಆರಿ ಹೋಗ್ತಾ ಇತ್ತು. ಈ ಭವ್ಯ ಭಾರತವನ್ನ ಕಟ್ಟುವ ಸಲುವಾಗಿ ಬೆಳಗತಕ್ಕಂತ ಆರ್ದೇ ಇರ್ತಕ್ಕಂಥ ಜ್ಞಾನದ ಜ್ಯೋತಿ ಮಕ್ಕಳು ತಿಂದವಪ್ಪ, ನಿನ್ನ ಭಕ್ತಿ ವ್ಯರ್ಥ ಆಗಿಲ್ಲ ಅಂತ ಹೇಳಿದ್ರು. ಬಹಳ ಜನರ ತಲೆಯೊಳಗೆ ಇರ್ತದ ಅವಿಷ್ಯ ಬಾಳದ ಅಂತ ಹೇಳಿ ಮುನಿ ಮಹಾರಾಜರ ಹತ್ರ ಮಧ್ಯಪ್ರದೇಶದೊಳಗ ಬಸ್ತಿಯ ಹೊರಗಡೆ ಹೂವಿನ ತೋಟದೊಳಗೆ ನಿಂತಿರ್ತಾರ. ಯಾರೋ ಒಬ್ಬ ಭಕ್ತ ಓಡಿ ಬರ್ತಾನ, ಮಹಾರಾಜರ ನನ್ನ ಮಗನ ಮದುವೆ ಐತ್ರಿ, ಒಂದ್ 50,000 ರೂಪಾಯಿ ಕೊಡ್ರಿ ಎಂದವ. ಮಹಾರಾಜರಂತಾರ, ನಾನು ಮುನಿ ಮಹಾರಾಜರ ಅದೀವಪ್ಪ, ನಂದ ಕೈ ಖಾಲಿ ಇರ್ತದ, ನನ್ನ ಹತ್ರ ಇಲ್ಲಿ ಹಣ ಬರಬೇಕ್ರಿ ಅಂತಂದಾಗ ಅವ ಭಕ್ತ ಅಂತಾನ, ಏನ್ ಗೊತ್ತಿಲ್ರಿಪ್ಪ, ನನಗ 50,000 ರೂಪಾಯಿ ಬೇಕೇ ಬೇಕ್ರಿ ಅಂತಂದ. ಅಷ್ಟೊಳಗ ಅಲ್ಲೇ ಹೂತದೊಳಗೆ ಇದೊಂದು ನಾಗರ ಹಾವು ಬರ್ತದ, ಅದನ್ನ ಹಿಡಿಯಪ್ಪ ನಿನಗೆ ಚಲೋ ಆಗ್ತದ ಅಂದ್ರು. ಅವ ಹಿಡಿಲಿಲ್ಲ. ಮಹಾರಾಜರ ರೊಕ್ಕ ಕೊಡುವಂಗಾದ್ರ ಕೊಡ್ರಿ.
ಹಾವು ಹಿಡಿದು ಕೊಲ್ಬೇಕಂತ ಮಾಡಿರಿ ಏನ್ರಿ ಅಂದವ. ಇಲ್ಲೋ ಚಲೋ ಆಗ್ತದ ಮುಟ್ಟಂದ್ರು ಮುಟ್ಲಿಲ್ಲ. ಹುತ್ತದೊಳಗ ಮುಖ ಮುಂದ್ ಮಾಡಿ 70% ನಾಗರ ಒಳಗ್ ಹೋಗ್ತದ, 30% ಬಾಲ್ ಹೊರಗೆ ಉಳಿತದ. ಈಗರೆ ಮುಟ್ಟು ಚಲೋ ಆಗ್ತದ ಅಂದಾಗ ಮಹಾರಾಜರ ಕಡೆ ಮುಖ ನೋಡ್ದ, ಮುಖ ಮುಂದ್ ಮಾಡಿ ಒಳಗ್ ಹೋಗ್ಯದ. ಮುಟ್ಟಿದ್ರ ಕಡಿಲಿಕ್ ಬಂದ್ರ ಓಡಿ ಹೋಗ್ಲಿಕ್ ಬರ್ತದ ಅಂತೇಳಿ ಬಾಲ ಮುಟ್ಟಿದ 30% ಬಾಲ ಬಂಗಾರ ಆಗಿ ಅವನ ಕೈಯಾಗ ಬರ್ತದ. ಅವಾಗ ಪಂಡಿತರವ ಮಹಾರಾಜರ ಕಡೆ ಮುಖ ನೋಡ್ದ. ಮಹಾರಾಜರ 70% ಮುಖ ಮಾಡಿ ಒಳಗ್ ಹೋಗೈತ್ರಲ್ಲ, ಈಗ ಬಾ ಅಂದ್ರ ಹಿಡ್ಕೊಂತೀನಿ ಅಂದವ. ಹೋಗೈತ್ ಹೋಗ ಅಂತ ಹೇಳಿದ್ರು. ಆಯುಷ್ಯ 10 10 100, ನಿದ್ರೆಗೆ ಹೋಗ್ಯಾವ 50, ಪ್ರಾಯಕ್ಕೆ 20, ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ 30 ಅಂತ ಹೇಳ್ತಾರ. ಬಬಲಾದಿ ಸದಾಶಿವ ಮುತ್ಯ ಒಂದು ಕಾಲಜ್ಞಾನ ಹೇಳ. ಬಿದ್ದಿವಂತಿರೋ ಮಕ್ಕಳಿರ ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ, ಹದ್ದು ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬಲು ಎಚ್ಚರ. ರೊಕ್ಕದ ಗಡಿಗೆ ಹೊತ್ತೊಯ್ಯುವಾಗ ಬಿಕ್ಕಿ ಬಿಕ್ಕಿ ಎತ್ತಿರೋ ಮಕ್ಕಳಿರ ಅಂತ ಹೇಳ್ತದ. ಉಳುವಿ ಚೆನ್ನ ಬಸವಣ್ಣವ್ರು ಹೇಳ್ತಾರ, ಉಳುವಿಯ ಚೆನ್ನನು ಹುಟ್ಟಿ ಬರುವಾಗ, ಕಲಿಯುಗದಲ್ಲಿ ಹುಟ್ಟಿ ಬರುವಾಗ ಜೊಳ್ಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳಷ್ಟ ಭೂಮಿ ತೆಲಿ ಮ್ಯಾಗ ಉಳಿತಾವಂತ ಕಾಲಜ್ಞಾನದ. ಇವತ್ತು ಕೋವಿಡ್ ದೊಳಗು ನಿಮಗ ನಮಗ ಏನೂ ಆಗ್ಲಾರ್ದ ಜೀವಂತ ಅದೀವಂದ್ರ ಜೈನತಿ ಮುನಿ ಮಹಾರಾಜರ ಆಶೀರ್ವಾದದಿಂದ ನಾವೆಲ್ಲ ನಿಜವಾಗ್ಲೂ ಗಟ್ಟಿ ಕಾಳ ಅದೀವಿ. ಆದ್ರ ಬಹಳ ಜನ ತಾಯಂದಿರು ಸೇರಿರಿ, ಬೇಡುವಾಗ ಒಂದಿಷ್ಟು ಎಚ್ಚರಲೇ ಬೇಡಬೇಕು. ನಡೆದ ಒಂದು ಸಣ್ಣ ಘಟನೆ ಹೇಳ್ತೀನಿ. ಗುಲ್ಬರ್ಗಾ ಜಿಲ್ಲೆ ಅಫಜಲ್ಪುರ್ ತಾಲೂಕಿನ ಗತ್ತರಿಗೆ ಭಾಗ್ಯವಂತಿ ದೇವಿ ಹೆಸರು ತಾವೆಲ್ಲ ಕೇಳಿರ್ಬೇಕು. ಒಬ್ಬ ತಾಯಿ ಬರ್ದಾಳ 50 ರೂಪಾಯಿ ನೋಟಿನ ಮ್ಯಾಗ, ಮುಂದಿನ ಅಮಾಸಿಗೆ ಬಂದಾಗ 5,000 ಹಾಕ್ತೀನಿ, ನದಿಯಿಂದ ದೀಡ್ ನಮಸ್ಕಾರ ಹಾಕ್ತೀನಿ, ಸಿಡಿ ಆಡ್ತೀನಿ. ಆದ್ರ ಮುಂದಿನ ಅಮಾಸಿಗೆ ಬರೋದ್ರಾಗ ಏನ್ ಆಶೀರ್ವಾದ ಮಾಡ್ಬೇಕಂದ್ರ ನಮ್ಮ ಅತ್ತಿ ಮಾವ ಸಾಯುವಂಗ ಆಶೀರ್ವಾದ ಮಾಡು. ಕೇಳಿದ್ದಂದ್ರೆ ಪಂಡಿತರು ಟಿವಿ ಒಳಗೂ ಬಂದದ. ಬೇಡಬೇಕು. ಹೆಂಗ ಬೇಡಬೇಕು? ನಮ್ಮ ಕನ್ನಡ ನಾಡಿನೊಳಗೆ ರೈತರು ಬಹಳ ಜನ ಬುದ್ಧಿವಂತರದಾರ. ಹೊಲದೊಳಗೆ ಕೆಲಸ ಮಾಡ್ತಾ ಇದ್ದ ರೈತ ಜೈನತಿ ಮುನಿ ಮಹಾರಾಜರ ಸಂಚಾರದಿಂದ ಹೊಂಟಿದ್ರು. ಅವ್ರು ನೋಡಿ ಅನಿಸ್ತವಾಗ ಏನಾರ ವರ ಕೇಳಬೇಕಂತೇಳಿ ಮಹಾರಾಜರ ಕಾಲಿಗೆ ಬಂದು ಬಿದ್ದ. ಏನು ಬೇಕಪ್ಪ ಅಂದ್ರು, ಒಂದ್ 4-5 ವರ ಕೊಡ್ರಿ ಅಂದ. ಅವಾಗ ಮಹಾರಾಜರ ಅಂತಾರ, ಒಂದೇ ವರ ಕೊಡ್ತೀನಿ, ಬೇಕಂದ್ರ ಮನಿಗ್ ಹೋಗಿ ಕೇಳ್ಕೊಂಡ್ ಬಾ ಅಂದ್ರು. ಆಯ್ತ್ರಿ ಬುದ್ಧಿ ಅಂದ. ಮನಿಗ್ ಹೋದ. ಮನಿಗ್ ಹೋಗೋದ್ರೊಳಗೆ ಹೆಂಡತಿ ಎದುರಿಗೆ ಬರ್ತಾಳ. 8 ವರ್ಷದಿಂದ ಮಕ್ಕಳಿಲ್ಲ, ಬಂಜೆ ಅಂತ ಕರ್ಯಾಕತ್ಯಾರ. ಗಂಡ ಮಗುವಂಗ ಆಶೀರ್ವಾದ ಮಾಡ್ಕೊಂಡ್ ಬಾ ಮಹಾರಾಜರ ಕಡೆ ಅಂತ ತಾಯಿ ಹೇಳಿದ್ರು. ಒಳಗೋಗಡದ ಜನ್ಮ ಕೊಟ್ಟು ತಾಯಿ ಎದುರಿಗೆ ಬರ್ತಾಳ. ನಿನಗೇನು ಬೇಕು ಅಂತಂದಾಗ, ಬಹಳ ವರ್ಷದಿಂದ ಬಡತನದೊಳಗೆ ನೊಂದು ಬೆಂದೀವಿ, ಒಂದಿಷ್ಟು ಶ್ರೀಮಂತಿಕೆ ಕೇಳೊಂದಳು ತಾಯಿ. ಒಳಗ ಮನಿ ಒಳಗ ಹೋಗುಡ ತಂದೆ ಕಾಟದ ಮ್ಯಾಗ ಮಲ್ಕೊಂಡಿದ್ದ, ಕಣ್ಣಿರ್ಲಿಲ್ಲ. ಇಷ್ಟು ವರ್ಷ ಕತ್ತಲ ಜಗತ್ತು ನೋಡಿನಿ, ಕಣ್ಣು ಬರುವಂಗ ಆಶೀರ್ವಾದ ಮಾಡ್ಕೊಂಡು ಬಾ ಅಂತಂದ. ಮಹಾರಾಜರು ಹೇಳಿದ್ದು ಒಂದೇ ವರ, ಇವು ಬೇಡಬೇಕಾಗಿದ್ದು 3 ವರ. ಅಲ್ಲಿಂದ ಬಂದ ಮಹಾರಾಜರ ಪಾದಕ್ಕೆ ಬಿದ್ದ. ಬಹಳ ಬುದ್ಧಿವಂತಿದ್ದ. ಒಂದೇ ವರ ಕೇಳ್ತೇನಪ್ಪ ಅಂತಂದ. ಕೇಳ್ತೀನಂದ. ಏನ್ ಕೇಳಿದ್ದ ಅಂದ್ರ, ನನ್ನ ಮಗನನ್ನ ಬಂಗಾರದ ತೊಟ್ಟೊಳಗ ಹಾಕಿ ತೂಗೋದನ್ನ ನಮ್ಮಪ್ಪ ಕಣ್ಣಾರೆ ನೋಡ್ಬೇಕಂದವ. ನನ್ನ ಮಗ ಅಂದ್ರ ಹೆಂಡತಿ ಗಂಡ ಮಗ ಆಗ್ಲೇಬೇಕಲ್ಲ. ಶ್ರೀಮಂತಿಕೆ ಬಂಗಾರ ತೊಟ್ಲ ಕಟ್ಟಬೇಕಾದ್ರೆ ಶ್ರೀಮಂತಿಕೆ ಬರ್ಲೇಬೇಕಲ್ಲ. ಅದನ್ನ ನೋಡ್ಬೇಕಾರ ತಂದಿ ಕಣ್ ಬೇಡಬೇಕು, ಹಿಂಗ ಬೇಡಬೇಕು. ಅದಕ್ ಶರೀಫ್ ಹೇಳನ, ಹುಟ್ಟಿದ್ದು ಹೊಲಿ ಮನಿ, ಬಿಟ್ಟು ಹೊಂಟು ಕಾಯಿ ಮನಿ. ಎಷ್ಟಿದ್ದಾರೆ ಏನಿದು? ಖಾಲಿ ಮನಿ. ವಸ್ತಿ ಇರುವ ಮನಿ, ಗಸ್ತಿ ತಿರುಗುವ ಮನಿ, ಶಿಸ್ತಿಲಿರುವ ಶಿವನ ಮನಿ ಅದ. ಇದನ್ನ ಶವದ ಮನಿ ಮಾಡ್ಕೊಳ್ಳಾರ್ದ, ಇದನ್ನ ಜೈನತಿ ಮುನಿ ಮಹಾರಾಜರ ಮನಿಯನ್ನ ಮಾಡ್ಕೋಬೇಕಾಗ್ಯದ. ಇದೇ ಸಂದರ್ಭದೊಳಗ ಇನ್ನೊಬ್ಬರು ಮಹಾರಾಜರ ನೆನಪು ಮಾಡ್ಕೋಬೇಕಾಗ್ಯದ. ನಾವು ಹಳಿಂಗ್ಳಿಯ ಮಹಾರಾಜರು ಗುರ್ಲಾಪುರದೊಳಗ ಹೋರಾಟ ನಡೆದಾಗ, ಆ ಹೋರಾಟ ಗೆಲ್ಲಿ ಅಂತ ಹೇಳಿ 3 ದಿನ ಉಪವಾಸ ಕುಂತು ಎಲ್ಲ ಭಕ್ತರಿಂದ ಸಂಗ್ರಹ ಮಾಡಿ 1,08,000 ರೂಪಾಯಿ ದೇಣಿಗೆ ಕೊಟ್ಟಾರ. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಒಂದು ಧನ್ಯವಾದ ಸಲ್ಲಿಸ್ತಾರೆ. ಎಲ್ಲರೂ ರೈತರದಿರಿ. ಧರ್ಮಾತೀತ, ಜಾತ್ಯತೀತ, ಪಕ್ಷಾತೀತವಾಗಿ ಸಿದ್ದೇಶ್ವರ ಸ್ವಾಮಿಗಳು ಕಂಡಿರ್ತಕ್ಕಂಥ ಭವ್ಯ ಭಾರತದ ಕನಸು ನಿಜವಾಗ್ಲೂ ಧರ್ಮ ಮೇಲೆ ಜೀವಂತದಂದ್ರೆ ಇಲ್ಲೇ ಅದಂತ ನನಗನ್ನಿಸ್ತದ. ಒಂದ್ ಮಾತು ಹೇಳ್ತೀನಿ, ಮನಿಯೊಳಗೆ ಯಾರೇ ಬಂದಾಗ ತಮ್ಮ ಮಕ್ಕಳು 4 ಜನ ಮನಿಯೊಳಗೆ ಕೆಲಸ ಮಾಡ್ತಿರ್ತಾರ. ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಒಬ್ಬ ಪೊಲೀಸ್ ಅದಾನ. ಹೊಲ್ದಾಗ ಕೆಲಸ ಮಾಡೋನ್ ಏನ್ ಮಾಡ್ತೀವಿ, ಅದನ್ನ ಬಿಡ್ರಿ ಅಂತೀವಿ. ಹಂಗ ಅನ್ಬ್ಯಾಡ್ರಿ. ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅಲ್ಲಾರ್ದ ಹೊಲದೊಳಗ ಅನ್ನವನ್ನ ದುಡಿದು ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ನನ್ ಮಗ ರೈತ ಅದಾನಂತ ಅಭಿಮಾನ್ಯ ಪರಿಚಯ ಮಾಡಿಸ.
ಈ ವರ್ಷ ಪಂಡಿತರು ಎಲ್ಲರಿಗೆ 300 ಬಂದದ್ರಿ. ಇನ್ನೂ ಒಂದು ಕನಸದ, ಮಹಾರಾಜರು ನಿಮ್ಮ ಆಶೀರ್ವಾದದಿಂದ ನಮ್ದೊಂದು ಸಂಕಲ್ಪದ. ಬಹಳ ಜನ ಗೌರ್ಮೆಂಟ್ ನೌಕರಿ ಇದ್ದವ್ರಿಗೆ ಪೆನ್ಷನ್ ಬರ್ತದ 62 ವರ್ಷ ಆಗಾನ. ನಮ್ಮ ರೈತರು ವಯಸ್ಸಾಗನ ಅವ್ರಿಗೆ ಕೈಕಾಲು ಹೋಗ್ತದ, ವಯೋವೃದ್ಧರಾಗ್ತಾರ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ನಾವೊಂದು ಮನವಿ ಕೊಡ್ಬೇಕಂತ ಮಾಡಿವಿ. ಏನಂತಂದ್ರ, ಯಾವ ರೈತ 60 ವರ್ಷ ಆದ ನಂತರ ಗಂಡ ಹೆಂಡತಿ ಇರ್ತಕ್ಕಂತ ಕುಟುಂಬಕ್ಕ ಸರ್ಕಾರ ಒಂದು ತಿಂಗಳಿಗೆ 10,000 ರೂಪಾಯಿ ಪೆನ್ಷನ್ ಕೊಡುವಂತ ಯೋಜನೆ ಬೇಡಾಕತ್ತೀವಿ. ಯಾಕಂದ್ರೆ ನಾಳೆ ನಮಗೂ ವಯಸ್ಸಾಗನ ಬೇಕಲ್ರಿ ಪಂಡಿತರ. ಅದಕ್ಕಾಗಿ ನಾನು ಒಂದ್ ಹೇಳ್ತೀನಿ, ಮಹಾರಾಜರ ಮೊಬೈಲ್ ಬಗ್ಗೆ ಹೇಳಿದ್ರು, ಇನ್ನೊಂದ್ 2 ನಿಮಿಷ ಹೇಳಿದ್ರೆ ನಡೀತದ. ಒಂದ್ ಮಾತನ್ನ ಹೇಳಿಬಿಡ್ತೀನಿ ಮೊಬೈಲ್ ಬಗ್ಗೆ. ಮೊಬೈಲ್ ಬಳಕೆ ಆಗ್ಲಿ, ಮಹಾರಾಜರು ಹೇಳಿದಾರಲ್ಲ, ಮೊಬೈಲ್ ಒಳ್ಳೇದಕ್ ಬಳಕೆ ಆಗ್ಲಿ, ಕೆಟ್ಟದಕ್ ಬಳಕೆ ಆಗಬಾರ್ದು. ನಾನು ಹಾಸನ ಜಿಲ್ಲೆ ಅರಸೀಕೆರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಮ್ಮ ಭಕ್ತ ಸೋಮ ಅಂತ ಹೇಳಿ, ಅವ ಏನ್ ಮಾತಾಡಿದ್ರು ಮೊಬೈಲ್ ಭಾಷೆ ಒಳಗೆ ಮಾತಾಡ್ತಾ ಇದ್ದ. ಈ ಸಂದರ್ಭಕ್ಕೆ ಯೋಗ್ಯ ಅನಿಸ್ತದ. ಕಾರ್ಯಕ್ರಮ ಮುಕ್ತಾಯ ಆಯ್ತು. ಯಪ್ಪ ಮನಿಗ್ ಹೋಗೋಣ್ರಿ ಅಂದ. ನಡಿಪ ಹೋಗೋಣಂದೆ. ಬಹಳ ದೊಡ್ಡ ಮನಿ ಅದು. ಮನಿ ಮುಂದೆ 2 ಸಣ್ಣ ಮಕ್ಕಳು ಆಡ್ತಾ ಇದ್ದು. ಸೋಮ ಇವ್ಯಾರ ಮಕ್ಕಳು ಅಂದೆ. ಯಪ್ಪ ನನ್ನ ಮಕ್ಕಳ್ರಿ ಅಂದ. ಏನ್ ಇಟ್ಟಿಯೋ ಹೆಸರಂದೆ. ಒಂದ್ ಏರ್ಟೆಲ್ ಕುಮಾರ್ ಇಟ್ಟಿನ್ರಿ, ಇನ್ನೊಂದ್ ಜಿಯೋ ಜಗನ್ನಾಥ್ ಇಟ್ಟಿನ್ರಿ ಅಂದವ. ನನಗೇನ್ ಅನಿಸ್ಲಿಲ್ಲ. ಹೋಗಿ ಸೋಫಾ ಸೆಟ್ ಮ್ಯಾಗ ಕುಂತೆ ಒಬ್ಬ ದಪ್ಪ ಹೆಣ್ಮಗಳು ಚಹಾ ತಗೊಂಡ್ ಆ ಕಡೆಯಿಂದ ಬಂದಳು. ಸೋಮ ಈ ಹೆಣ್ಮಗಳು ಯಾರು ಅಂದೆ. ಯಪ್ಪ ಆಕಿನಾರಿ ನನ್ನ ಹೆಂಡತಿ ಓಲ್ಡ್ ನೋಕಿಯಾ ಸಟ್ರಿ ಅಂದವ. ಅಷ್ಟೊಳಗೊಂದು ವಯಸ್ಸಾದ ಮುದುಕಿ ಕಾಲ್ ಎಳ್ಕೊಂತ ಕೋಲ್ ಹಿಡ್ಕೊಂತ ಬಂತು. ಸೋಮ ಈ ಅಜ್ಜಿ ಯಾರು ಅಂದೆ. ಯಪ್ಪ ಆಕಿನಾರಿ ನನ್ನ ತಾಯಿ ಕಾಯಿನ್ ಬಾಕ್ಸ್ರಿ ಅಂದ. ಎದ್ದು ಹೋಗ್ಬೇಕು ಅನ್ನೋದ್ರೊಳಗ ಮ್ಯಾಗೊಂದು ಭಾವಚಿತ್ರ ಹಾಕಿ ಕುಂಕುಮ ಹಚ್ಚಿ ಮಾಲಿ ಹಾಕಿದ್ರು. ಸೋಮ ಈ ಫೋಟೋದೊಳಗಿರು ಅಜ್ಜಿ ಯಾರು ಅಂದೆ. ಅವಂದ ಅವನರಿಯಪ್ಪ ನಮ್ಮ ಅಪ್ಪನಪ್ಪ ಓಲ್ಡ್ BSNL ಲ್ಯಾಂಡ್ಲೈನ್ ರೀ ಅಂದವ. ಮೊಬೈಲ್ ಭಾಷೆಯೊಳಗ, ಮೊಬೈಲ್ ಸಂಸ್ಕೃತಿಯೊಳಗ, ಪಾಶ್ಚಿಮಾತ್ಯ ಸಂಸ್ಕೃತಿಯೊಳಗ ನಮ್ಮ ತನವನ್ನ ನಾವು ಮರ್ತೀವಿ. ನಮ್ಮ ಧರ್ಮ, ನಮ್ಮ ಚಿಂತನೆ, ನಮ್ಮ ಸಂಸ್ಕೃತಿಯನ್ನ ತೋರಿಸೋ ಸಲುವಾಗಿ ಇವತ್ತು ಪಂಚಕಲ್ಯಾಣ ಪೂಜೆ ನಡೆದದ. ನಿಜವಾದ ಧರ್ಮ ಸಂಸ್ಕೃತಿ ಎಲ್ಲಿ ಜೀವಂತದ ಅಂದ್ರ ಅದ ತಮ್ಮದಡ್ಡಿ ಗ್ರಾಮದೊಳಗದ ಅಂತ ಹೇಳಿ 12 ಮಾತುಗಳನ್ನ ತಮ್ಮೆಲ್ಲರ ಪಾದಕರ್ತ.